ಜೈ ಹಿಂದ್ ಎವ್ರಿವನ್, ದಿಸ್ ಇಸ್ ಸಾಯಿನಾಥ್ ಫ್ರಮ್ ಜ್ಞಾನ ಗಂಗೋತ್ರಿ ಯೂಟ್ಯೂಬ್ ಚಾನಲ್. ನೋಡಿ ಸ್ಪರ್ಧಾ ಮಿತ್ರರೇ, ನಿನ್ನ ನಾವು ಪರ್ಸೆಂಟೇಜ್ನ ಬೇಸಿಕ್ ಹಾಗೂ ಸ್ವಲ್ಪ ಕ್ವಶನ್ಸ್ನ ಮಾಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ಪರ್ಸೆಂಟೇಜ್ 2 ಮತ್ತು ಟೈಪ್ 2 ಆ್ಯಂಡ್ ಟೈಪ್ 3 ಅಲ್ಲಿ ಎ ಒಂದು ಭಾಗವನ್ನು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಈ ಒಂದು ಪರ್ಸೆಂಟೇಜ್ ಚಾಪ್ಟರ್ಲಿ ಕಂಪ್ಲೀಟ್ 0 to 0ವರೆಗೂ ನಾವು ಡಿಸ್ಕಸ್ ಮಾಡೋಣ. ಯಾವುದೇ ಒಂದು ಎಕ್ಸಾಮ್ ತಗೊಳ್ಳಿ, RRB ಅಲ್ಲಿ ಯಾವುದೇ ಒಂದು ಎಕ್ಸಾಮ್ ತಗೊಳ್ಳಿ, RRB NTPC ತಗೊಳ್ಳಿ, ಗ್ರಾಜುಯೇಷನ್, ಅಂಡರ್ ಗ್ರಾಜುಯೇಟ್, ಎಗೈನ್ RPF ತಗೊಳ್ಳಿ, ಎಗೈನ್ RRB ಗ್ರೂಪ್ ಡಿ ಎಲ್ ತಗೊಳ್ಳಿ, ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಬೇಸ್ಡ್ ಮಾಡಿಕೊಂಡು ಟೈಪ್ ವೈಸ್ ಚಾಪ್ಟರ್ ವೈಸ್ ಮಾಡಿ ನಾವು ಕಂಪ್ಲೀಟಾಗಿ ಕಂಪ್ಲೀಷನ್ ಮಾಡಿಬಿಟ್ಟು ಈ ಒಂದು ಕ್ಲಾಸಸ್ಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ಕ್ಲಿಯರ್? ಈ ಒಂದು ಕ್ಲಾಸಸ್ಗಳು ಡೈಲಿ ನಿಮಗೆ ಈವ್ನಿಂಗ್ 6 PM ಅಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ, ರೆಕಾರ್ಡೆಡ್ ಫಾರ್ಮಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ. ಕ್ಲಿಯರ್? ಹಾಗಾದರೆ ಬನ್ನಿ ಇವತ್ತಿನ ಒಂದು ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಟೈಪ್ 3 ಒಂದು 5 ಮಿನಿಟ್ಸ್ ಥಿಯರಿ ನೋಡಿ. ಟೈಪ್ 3 ಅಲ್ಲಿ ಫಾರ್ ಎಕ್ಸಾಂಪಲ್ ಎ 20% ಇನ್ಕ್ರೀಸ್, ಬಿ 30% ಇನ್ಕ್ರೀಸ್ ಆದರೆ ಟೋಟಲ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಕೇಳ್ತಾರೆ. ಕ್ಲಿಯರ್? ಎಗೈನ್ ಎ ಮೊದಲು ಇನ್ಕ್ರೀಸ್ 20% ಆಗುತ್ತೆ, ಎಗೈನ್ ಬಿದು 20% ಡಿಕ್ರೀಸ್ ಆಗುತ್ತೆ. ಕ್ಲಿಯರ್? ಆ ಥರ ಆರ್ ಎಗೈನ್ ಸ್ಯಾಲ್ರಿ ಅಂದ್ಕೊಳ್ಳಿ, ಒಬ್ರದ್ದು ಸ್ಯಾಲ್ರಿ 10% ಇನ್ಕ್ರೀಸ್ ಆಗುತ್ತೆ, ಎಗೈನ್ 10% ಡಿಕ್ರೀಸ್ ಆಗುತ್ತೆ. ಈ ಥರ ಒಂದು ಪ್ರಶ್ನೆಗಳನ್ನು ನಾವೊಂದು ಈ ಸೆಷನಲ್ಲಿ ಕಂಪ್ಲೀಟಾಗಿ ನೋಡೋಣ, ಹಾಗೂ ಪಾಪ್ಯುಲೇಷನ್ ಮೇಲೆ ಸಹ ನಾವು ಕಂಪ್ಲೀಟಾಗಿ ನೋಡೋಣ. ಆ್ಯಂಡ್ ಎಗೈನ್ ಏರಿಯಾ, ಪೆರಿಮೀಟರ್, ವ್ಯಾಲ್ಯೂಮಲ್ಲಿ ಸಹ ಯಾವ ಥರ ಕೇಳ್ತಾರೆ ಅನ್ನೋದನ್ನು ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಕ್ಲಿಯರ್? ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಸಕ್ಸಸಿವ್ ಮೆಥಡ್ ಅಂದರೆ ಏನು, ಯಾವ ಟೈಪ್ಸಲ್ಲಿ ಮಾಡ್ಬೋದು, ಯಾವುದೇ ಮೆಥಡ್ ಚೇಂಜ್ ಆಗಿದ ತಕ್ಷಣ ಆನ್ಸರ್ ಚೇಂಜ್ ಆಗಲ್ಲ. ನೋಡಿ, ಮೆಥಡ್ ಚೇಂಜ್ ಆಗುತ್ತಷ್ಟೇ ಆನ್ಸರ್ ಅದೇ ಆನ್ಸರೇ ಬರುತ್ತೆ. ನೋಡಿ ಸರ್, ಮೊದಲು 20% ಇನ್ಕ್ರೀಸ್ ಆಯಿತು, ಎಗೈನ್ 10% ಡಿಕ್ರೀಸ್ ಆಯಿತು. ಕ್ಲಿಯರ್? ಇದನ್ನು ಸಕ್ಸಸಿವ್ ಮೆಥಡ್ ಅಂದರೆ 2 ಸಕ್ಸಸಿವ್ಗೆ A + B + A × B ಡಿವೈಡ್ ಬೈ 100. ಕ್ಲಿಯರ್? 3 ಡಿಸ್ಕೌಂಟ್ಸ್ ಆರ್ 3 ಸಲ ಇನ್ಕ್ರೀಸ್ ಆರ್ 3 ಸಲ ಡಿಕ್ರೀಸ್ ಆರ್ 2 ಟೈಮ್ಸ್ ಇನ್ಕ್ರೀಸ್ 1 ಟೈಮ್ ಡಿಕ್ರೀಸ್ ಆಯ್ತು ಅಂದ್ಕೊಳ್ಳಿ. ಆವಾಗ ಏನಾಗ್ತಂದರೆ A + B + C + AB + BC + CA by 100 + ABC by 10,000 ಈ ರೂಪದಲ್ಲಿ ನಾವು ಮಾಡ್ಬೋದು. ಆರ್ ಯೂಸಿಂಗ್ ರೇಷಿಯೋ ಮೆಥಡ್ನ ಸಹ ಮಾಡ್ಬೋದು. 20% ಇನ್ಕ್ರೀಸ್ ಆಗುತ್ತಲ್ವಾ, 20% ಇನ್ಕ್ರೀಸ್, 10% ಡಿಕ್ರೀಸ್ ಅಂದರೆ -10. ಸಿಂಪಲ್. ಎ ಎಷ್ಟು 20 ಇಂಟು ಬಿ ಎಷ್ಟು 10 ಪ್ಲಸ್ ಮೈನಸ್ ಬೈ 100. ಪ್ಲಸ್ ಇಂಟು ಮೈನಸ್ ಎಷ್ಟು ಸರ್ ಮೈನಸ್ ಅಲ್ವಾ. 20 ಅಲ್ಲಿ 10 ಹೋದರೆ 10, 21 ಝ 25 ಝ 5 1 ಝ 5 2 ಝ 10ನಲ್ಲಿ 2 ಹೋದರೆ ಎಷ್ಟು ಸರ್ 8. ಕ್ಲಿಯರ್? 8% ಟೋಟಲ್ ಇನ್ಕ್ರೀಸ್ ಆಗಿದೆ. ಇದನ್ನೇ ನಾವು ರೇಷಿಯೋ ಮೆಥಡಲ್ಲಿ ಸಹ ಮಾಡ್ಬೋದು. 20% ಇನ್ಕ್ರೀಸ್ ಅಂದರೆ 20% ಫ್ರ್ಯಾಕ್ಷನ್ ಎಷ್ಟು ಸರ್ 1/5. ಕರೆಕ್ಟಾಗಿ 1/5. ಇದು ಒರಿಜಿನಲ್ಲು ಮೇಲ್ಗಡೆ ಇನ್ಕ್ರೀಸ್ ಆದರೆ ಇನ್ಕ್ರೀಸ್. ಕ್ಲಿಯರ್? ಹಾಗಾದ್ರೆ ಎಷ್ಟು ಸರ್ 5:6. ಎಗೈನ್ 10% ಡಿಕ್ರೀಸ್ ಸರ್. 10% ಅಂದರೆ 1/10 ಸರ್. 10ನಲ್ಲಿ 1 ಅಂದರೆ 9. ಕ್ಲಿಯರಾ? ನೋಡಿ, 2 5 ಝ 2 3 ಝ 5 5 ಝ 25 9 3 ಝ 27. ಕ್ಲಿಯರ್? ಡಿಫ್ರೆನ್ಸ್ ಎಷ್ಟು ಇಲ್ಲಿ ಏನಾಗಿದೆ, ಒರಿಜಿನಲ್ಗಿಂತ ಜಾಸ್ತಿ ಇದ್ದರೆ ಟೋಟಲ್ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಕ್ಲಿಯರ್? ಒರಿಜಿನಲ್ಗಿಂತ ಕಮ್ಮಿ ಬಂದರೆ ಏನಾಗಿದೆ, ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಕ್ಲಿಯರ್? ಎಷ್ಟು ಇದೆ 2. ಯಾವುದಕ್ಕೆ ಸರ್ ಒರಿಜಿನಲ್ 25% ಬೇಕಂದ್ರೆ ಇಂಟು 100 ಅಲ್ವಾ. 25 1 ಝ 25 4 ಝ 2 4 ಝ 8%. ನೀವು ಯಾವ ಥರ ಮಾಡಿದ್ರು ಆನ್ಸರ್ ಒಂದೇ ಬರುತ್ತೆ. ಬಟ್ ಯಾವ ಮೆಥಡ್ನ ಯಾವಾಗ ಚೂಸ್ ಮಾಡಬೇಕು ಅನ್ನೋದು ವೆರಿ 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 ಇಂಪಾರ್ಟೆಂಟ್. ಕ್ಲಿಯರ್? ಅದೇ ಥರ ಫಾರ್ ಎಕ್ಸಾಂಪಲ್ 3 ಇದು ಕೇಳಿದ್ದಾರೆ ಅಂದ್ಕೊಳ್ಳಿ, ಯಾವಾಗ ಸಕ್ಸಸಿವ್ ಮಾಡ್ಬೋದು, ಯಾವಾಗ ರೇಷಿಯೋ ಮಾಡೋದು ನೋಡಿ. ಸಕ್ಸಸಿವ್ ಅಲ್ಲಿ 10 10 10 ಅಲ್ವಾ, 10% ತಗೊಳ್ಳಿ. 10 10 10 ಅಂದ್ಕೊಳ್ಳಿ. 10 + 10 + 10 ಎಷ್ಟು ಸರ್ 30 ಪ್ಲಸ್ 10 × 10 100, 10 × 10 100, 10 × 10 100, 100 + 100 + 100 that is equal to 300. 300 divided by 100 plus A × B × C. 10 × 10 × 10 ಎಷ್ಟು ಸರ್ 1000. ಕ್ಲಿಯರ್? 1000 divided by 10,000. ಕ್ಲಿಯರ್? ನೋಡಿ,
100 ones 100 3s 3 zeros 3 zeros ಕ್ಯಾನ್ಸಲ್ 1/10 ಅಂದರೆ 0.1 ಅಲ್ವಾ 30 + 3 33 ಪ್ಲಸ್ 0.1 33.1 ಕ್ಲಿಯರ್ 33.1 ಎಗೈನ್ ರೇಷಿಯೋ ಮೆಥಡಲ್ಲಿ ಮಾಡಿದ್ರೂ 33.1 ಬರುತ್ತೆ ಕ್ಲಿಯರ್. ಯಾವಾಗ ರೇಷಿಯೋ ಮೆಥಡ್ ಮಾಡಬೇಕು ಯಾವಾಗ ಈ ಮೆಥಡ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀವಿ. ಒಂದು ವೇಳೆ ಸೇಮ್ ಇನ್ಕ್ರೀಸ್ಮೆಂಟ್ 10% ಇನ್ಕ್ರೀಸ್ಮೆಂಟ್ 10% ಡಿಕ್ರೀಸ್ಮೆಂಟ್ ಆರ್ 20% ಇನ್ಕ್ರೀಸ್ 20% ಡಿಕ್ರೀಸ್ ಈ ಥರ ಸೇಮ್ ವ್ಯಾಲ್ಯೂಸ್ ಇದ್ದಾಗ ನೋಡಿ A+B+A+B+A×B/100 ಇದೆ ಅಲ್ವಾ. ಸೇಮ್ ಬಂದಾಗ ಫಾರ್ ಎಕ್ಸಾಂಪಲ್ 20% ಅಂದ್ಕೊಳ್ಳಿ 20% ಇನ್ಕ್ರೀಸ್ 20% ಡಿಕ್ರೀಸ್ ಸೇಮ್ ಬಂದಾಗ ನಾವು ಡೈರೆಕ್ಟ್ 2A + A²/100 ಮಾಡಿದ್ರೆ ಡೈರೆಕ್ಟ್ ಸಿಗುತ್ತೆ. ಬಟ್ ಆಲ್ವೇಸ್ ಡಿಕ್ರೀಸಲ್ಲೇ ಇರುತ್ತೆ. ಯಾವ ಥರ ಸರ್ ಆಲ್ವೇಸ್ ಡಿಕ್ರೀಸ್ 2A ಅಂದರೆ ಎಷ್ಟು ಸರ್ 40 ಪ್ಲಸ್ A² ಅಂದರೆ ಎಷ್ಟು ಸರ್ 400/100 0 0 ಕ್ಯಾನ್ಸಲ್ 44 ಅಲ್ವಾ. ಎರಡು ಸಲ 2 ಟೈಮ್ಸ್ 20% ಇನ್ಕ್ರೀಸ್ ಆದರೆ ಟೋಟಲ್ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಆಗುತ್ತೆ ಸಕ್ಸಸಿವ್ 44% ಕ್ಲಿಯರ್ 44%. ಎಗೈನ್ ಒಂದು ವೇಳೆ 10% ಇನ್ಕ್ರೀಸ್ 10% ಡಿಕ್ರೀಸ್ ಕರೆಕ್ಟಾ 30% ಇನ್ಕ್ರೀಸ್ 30% ಡಿಕ್ರೀಸ್ ಸೇಮ್ ಒಂದು ವ್ಯಾಲ್ಯೂಸ್ ಇನ್ಕ್ರೀಸ್ ಡಿಕ್ರೀಸ್ ಆದರೆ ನಾವು ಏನು ಮಾಡ್ಬೋದು ಡೈರೆಕ್ಟ್ X²/100 ಮಾಡಿದ್ರೆ ಡೈರೆಕ್ಟ್ ಸಿಗುತ್ತೆ 10² ಅಲ್ವಾ. 10² ಎಷ್ಟು ಸರ್ 10² 100 ಕ್ಲಿಯರ್ 100 1s ಎಷ್ಟು ಪರ್ಸೆಂಟ್ ಡಿಕ್ರೀಸು ಆಲ್ವೇಸ್ ಡಿಕ್ರೀಸೇ ಆಗಿರುತ್ತೆ. ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗಿದೆ 1%. ಸರ್ ಯಾವ ಥರ ತಗೊಳ್ಳಿ ರೇಷಿಯೋ ಮೆಥಡ್ ಮಾಡಿ ಸರ್ 10% ವ್ಯಾಲ್ಯೂ 1/10 10 1 11 ಅಲ್ವಾ 10:11 ಸರ್. ನೆಕ್ಸ್ಟ್ ಟೈಮ್ ಏನಾಗಿದೆ ಡಿಕ್ರೀಸ್ ಆಗಿದೆ 1/10 ಅಲ್ವಾ 1/10 ಅಂದರೆ ಡಿಕ್ರೀಸ್ ಆಗಿದೆ ಸರ್ 10 ಒರಿಜಿನಲ್ 1 ಡಿಕ್ರೀಸ್ ಆದರೆ 9 ಅಲ್ವಾ 10 10s 100 11 9s 99 ನೋಡಿ 1% ಡಿಕ್ರೀಸ್ ಆಗಿದೆ ಕ್ಲಿಯರ್. ಇದು ಒರಿಜಿನಲ್. ಈ ಒರಿಜಿನಲ್ಗೆ ಜಾಸ್ತಿ ಇದ್ದರೆ ಆನ್ಸರ್ ಏನಾಗಿರುತ್ತೆ ಇನ್ಕ್ರೀಸ್ ಆಗಿರುತ್ತೆ ಅಂತ ಅರ್ಥ ಕರೆಕ್ಟಾ. ಈ ಒರಿಜಿನಲ್ಗೆ ಕಮ್ಮಿ ಬಂದರೆ ಆನ್ಸರ್ ಏನಾಗಿರುತ್ತೆ ಡಿಕ್ರೀಸ್ ಆಗಿರುತ್ತೆ ಅಂತ ಅರ್ಥ ಕ್ಲಿಯರ್. ಈ ಥರ ಮಾಡಿದ್ರು ಸೇಮ್ ಬರುತ್ತೆ. ಈಗ 30% ನೋಡಿ 30% ಅಲ್ವಾ X² ಅಂದರೆ 30² ಮಾಡಿದ್ರೆ ನಮಗೆ ಡೈರೆಕ್ಟ್ ಸಿಗುತ್ತೆ ಕ್ಲಿಯರ್ ಸರ್ 30² 900/100 0 0 ಕ್ಯಾನ್ಸಲ್ 9% ಅಂದರೆ ಏನಾಗಿರುತ್ತೆ ಆಲ್ವೇಸ್ ಡಿಕ್ರೀಸ್ ಆಗಿರುತ್ತೆ ಕ್ಲಿಯರ್ ಆಲ್ವೇಸ್ ಡಿಕ್ರೀಸ್ ಆಗಿರುತ್ತೆ. ಬನ್ನಿ ಇವತ್ತಿನ ಒಂದು ಸೆಷನ್ನಲ್ಲಿ ಕ್ವಶನ್ಸ್ನ ಮಾಡಿ. ವೆನ್ ದ ಪ್ರೈಸ್ ಆಫ್ ಎ ಸೈಕಲ್ ಡಿಕ್ರೀಸ್ಡ್ ಬೈ 20% ದೆನ್ ದ ನಂಬರ್ ಆಫ್ ಸೆಲ್ಲಿಂಗ್ ಆಫ್ ಬೈಸಿಕಲ್ಸ್ ಇನ್ಕ್ರೀಸ್ಡ್ ಬೈ 20%, ವಾಟ್ ವಾಸ್ ದ ಎಫೆಕ್ಟ್ ಆನ್ ಸೇಲ್ ಆಫ್ ದ ಶಾಪ್ ಕ್ಲಿಯರ್. ಸೈಕಲ್ನ ಬೆಲೆ 20% ಕಡಿಮೆ ಆದಾಗ ಸೈಕಲ್ನ ಮಾರಾಟದ ಸಂಖ್ಯೆ 20% ಹೆಚ್ಚಾಗಿದೆ. ಅಂಗಡಿಯ ಮಾರಾಟದ ಮೇಲೆ ಏನು ಪರಿಣಾಮ ಬೀರುತ್ತೆ ಕ್ಲಿಯರ್ ನೋಡಿ. 20% ಒಂದ್ಸಲ ಇನ್ಕ್ರೀಸ್ 20% ಒಂದ್ಸಲ ಡಿಕ್ರೀಸ್ ಅಂದರೆ ನಾವು ಏನಂತ ಹೇಳಿದ್ವಿ ಡೈರೆಕ್ಟ್ ಸೇಮ್ ಇದ್ದರೆ ಡೈರೆಕ್ಟ್ X²/100 ಅಲ್ವಾ. ಎಷ್ಟು ಕೊಟ್ಟಿದ್ದಾರೆ ಸರ್ 20² ಕ್ಲಿಯರ್ ಸರ್ 20² ಎಷ್ಟು 400/100 ದಟ್ ಇಸ್ ಇಕ್ವಲ್ ಟು 0 0 ಕ್ಯಾನ್ಸಲ್ 4% ಆಲ್ವೇಸ್ ಏನಾಗಿರುತ್ತೆ ಡಿಕ್ರೀಸ್ ಆಗಿರುತ್ತೆ ಅಲ್ವಾ 4% ಡಿಕ್ರೀಸ್ ಕ್ಲಿಯರ್ ಸರ್ ಕ್ಲಿಯರ್. ಇದನ್ನೇ ರೇಷಿಯೋ ಮೆಥಡಲ್ಲಿ ಮಾಡ್ತೀರಾ ರೇಷಿಯೋದಲ್ಲಿ ಮೆಥಡ್ ಮಾಡಿದ್ರು ಅದೇ ಆನ್ಸರೇ ಬರುತ್ತೆ ನೋಡಿ ಸರ್. 20% ಡಿಕ್ರೀಸ್ ಆಗಿದೆ 20% ಫ್ರಾಕ್ಷನಲ್ಲಿ ಎಷ್ಟು ಸರ್ 1/5 ಅಲ್ವಾ. ಡಿಕ್ರೀಸ್ ಆಗಿದೆ ಅಂದರೆ 5ಗೆ 1 ಡಿಕ್ರೀಸ್ ಆಗಿದೆ 5 1 ಡಿಕ್ರೀಸ್ ಆದರೆ ಎಷ್ಟು ಸರ್ 4. ಎಗೈನ್ ನೆಕ್ಸ್ಟ್ ಏನಾಗಿದೆ 20% ಇನ್ಕ್ರೀಸ್ ಆಗಿದೆ ಸರ್ ಅಲ್ವಾ. 5ಗೆ ಎಷ್ಟು ಇನ್ಕ್ರೀಸ್ ಆಗಿದೆ ಸರ್ 1 ಇನ್ಕ್ರೀಸ್ ಆಗಿದೆ 6 ಕ್ಲಿಯರ್. 5 5 25 4 6 24 ಕ್ಲಿಯರ್. 1 ಎಷ್ಟಿಗೆ 25 ಇಂಟು ಪರ್ಸೆಂಟೇಜ್ ಬೇಕಂದ್ರೆ ಏನು ಮಾಡ್ಬೇಕು ಸರ್ 100 25 1s 25 4 ಜೊತೆಗೆ 4% ಬಂತು ಕ್ಲಿಯರ್. ಆಲ್ವೇಸ್ ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆಗೋದಕ್ಕೆ ನೋಡಿ ರೇಷಿಯೋ ಮೆಥಡ್ ಮಾಡಿದಾಗ ಈ ಒರಿಜಿನಲ್ಗಿಂತ ಇದು ಡಿಕ್ರೀಸ್ ಇದ್ದರೆ ಆನ್ಸರು ಡಿಕ್ರೀಸು ಕ್ಲಿಯರ್. ಒರಿಜಿನಲ್ಗಿಂತ ಇದು ಇನ್ಕ್ರೀಸ್ ಇದ್ರೇನು ಆನ್ಸರ್ ಸಹ ಇನ್ಕ್ರೀಸಲ್ಲಿ ಬಂದಿರುತ್ತೆ ಕ್ಲಿಯರ್ ಸರ್ ಕ್ಲಿಯರ್ ನೋಡಿ. ಒಳ್ಳೆ ಪ್ರಶ್ನೆ ಕ್ಲಿಯರ್. ನಾನು ನಿಮಗೆ ಓನ್ಲಿ RRB ಅಂದರೆ ರೈಲ್ವೇಸ್ದು
RPF ಎಸ್ ಎ ಆಗಲಿ RPF ಕಾನ್ಸ್ಟೇಬಲ್ಸ್ ಮಾಡಿಸ್ತಾ ಇಲ್ಲ, ಯಾವೊಂದು ಟೋಟಲ್ RRBಯಲ್ಲಿ ಯಾವೊಂದು ಪ್ರಶ್ನೆಗಳು ತುಂಬ ಚೆನ್ನಾಗಿ ಕೇಳ್ತಿರೋ ಅಂದರೆ ಒಂದು ಲೆವೆಲಲ್ಲಿ ಕೇಳ್ತಿರೋ ಆ ಎಲ್ಲ ಪ್ರಶ್ನೆಗಳನ್ನ ತಂದೆ. ನಿನ್ನೆ ಬೇಸಿಕ್, ಇವತ್ತು ಒಂಚೂರು ಒಳ್ಳೆ ಪ್ರಶ್ನೆಗಳು. ಕ್ಲಿಯರ್? ನೋಡಿ, ದ ಪ್ರೈಸ್ ಆಫ್ ಎ ಪೆಟ್ರೋಲ್ ಹ್ಯಾಸ್ ಬೀನ್ ಇನ್ಕ್ರೀಸ್ಡ್ ಬೈ 10% ಇನ್ ದ ನ್ಯೂ ಬಡ್ಜೆಟ್. ದ ಪ್ಯಾಸೆಂಜರ್ ಆಫ್ ಎ ಮೋಟರ್ ವೆಹಿಕಲ್ ಕೆನ್ ರೆಡ್ಯೂಸ್ ದ ಕನ್ಸಂಪ್ಷನ್ ಟು ಹೌ ಮೆನಿ % ಸೊ ದಟ್ ಇಸ್ ಟೋಟಲ್ ಎಕ್ಸ್ಪೆಂಡಿಚರ್ ಆನ್ ಪೆಟ್ರೋಲ್ ರಿಮೈನ್ಸ್ ದ ಸೇಮ್. ಅಲ್ವಾ? ಹೊಸ ಬಜೆಟ್ನಲ್ಲಿ ಪೆಟ್ರೋಲ್ ಬೆಲೆಯನ್ನು 10% ಹೆಚ್ಚಿಸಲಾಗಿದೆ. ಎಷ್ಟು ಜಾಸ್ತಿ ಇನ್ಕ್ರೀಸ್ ಮಾಡಿದ್ದಾರೆ ಸರ್? 10%. ಮೋಟಾರ್ ವಾಹನದ ಪ್ರಯಾಣಿಕನು ತನ್ನ ಒಟ್ಟು ಪೆಟ್ರೋಲ್ ವೆಚ್ಚವನ್ನು ಎಷ್ಟು ಪರ್ಸೆಂಟಕ್ಕೆ ಇಳಿಸಬಹುದು? ಎಷ್ಟು ಪರ್ಸೆಂಟಕ್ಕೆ ಇಳಿಸಿದ್ರೆ ಇದರಿಂದ ಅವನ ಪೆಟ್ರೋಲ್ ಮೇಲಿನ ಒಟ್ಟು ಖರ್ಚು ಒಂದೇ ಆಗಿರ್ತದೆ, ಅಂದರೆ ಸೇಮ್ ಆಗಿರುತ್ತೆ. ಮೊದಲು ಏನು ಮಾಡಿದ್ದಾರೆ? 10% ಇನ್ಕ್ರೀಸ್ ಮಾಡಿದ್ದಾರೆ ಅಲ್ವಾ? 10% ಇನ್ಕ್ರೀಸ್ ಮಾಡಿದ್ದಾರೆ. ಈಗ ಕನ್ಸಂಪ್ಷನ್ ಎಷ್ಟು ಮಾಡಿದ್ರೆ ಎಕ್ಸ್ಪೆಂಡಿಚರು ಸೇಮ್ ಇರುತ್ತೆ ಅಂತ ಕೇಳಿದ್ದಾರೆ. ಕ್ಲಿಯರ್? ನೋಡಿ, ಒಳ್ಳೆ ಪ್ರಶ್ನೆ ಅಲ್ವಾ? ನೋಡಿ ಸರ್, ಹಾಗಾದರೆ ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಏನು ಸರ್? ಎಕ್ಸ್ಪೆಂಡಿಚರ್ ಇಸ್ ಈಕ್ವಲ್ ಟು ಪ್ರೈಸ್ ಇಂಟು ಕನ್ಸಂಪ್ಷನ್. ಕ್ಲಿಯರ್? ಪ್ರೈಸ್ ಇಂಟು ಕನ್ಸಂಪ್ಷನ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್. ನೀವು ಯಾವ ಒಂದು ಮೆಥಡಲ್ಲಿ ಮಾಡಿದ್ರೂ ಸಹ ಈಸಿಯಾಗಿ ಬರುತ್ತೆ. ನಿಮಗೆ ಡೈರೆಕ್ಟಾಗಿ ಆನ್ಸರ್ ಡೈರೆಕ್ಟಾಗಿ ಬೇಕಂದ್ರೂ ಆನ್ಸರ್ ಈಸಿಯಾಗಿ ಆಪ್ಷನ್ ಎಲಿಮಿನೇಷನ್ ಮಾಡ್ತೀವಿ. ಮೊದಲೇನು ಕಾನ್ಸೆಪ್ಟ್ ಕಲೀರಿ, ಆಮೇಲೆ ನಿಮ್ಗೆ ಆಪ್ಷನ್ ಎಲಿಮಿನೇಷನ್ ಯಾವ ಥರ ಅಂತ ತೋರಿಸ್ತೀನಿ. ಕರೆಕ್ಟಾ? ಪ್ರೈಸ್ ಎಷ್ಟಾಗಿದೆ ಸರ್? ಇನ್ಕ್ರೀಸ್ ಬೈ 10% ಅಲ್ವಾ? 10% ಅಂದರೆ ಎಷ್ಟು ಸರ್? 1/10 ಅಂದರೆ 10, 11. ಕರೆಕ್ಟಾ? ಎಕ್ಸ್ಪೆಂಡಿಚರ್ ಏನಾಗಿದೆ ಸರ್? ಸೇಮ್ ಆಗಿರಬೇಕು. ಎಕ್ಸ್ಪೆಂಡಿಚರ್ ಏನು ಸರ್? ಸೇಮ್ ಆಗಿರಬೇಕು, ಅಂದರೆ ಎಕ್ಸ್ ಬರ್ಕೊಳ್ಳಿ. ಕ್ಲಿಯರ್? ಇವಾಗ ನೋಡಿ, x/10 ಆ್ಯಂಡ್ x/11. ಕ್ಲಿಯರ್? x ಕ್ಯಾನ್ಸಲ್, ಇದು ಈ ಕಡೆ ಹೋದರೆ ಇದು ಈ ಕಡೆ ಹೋದ್ರೆ ಎಷ್ಟು ಸರ್? 11:10. ಕರೆಕ್ಟಾ? 11:10. ನೋಡಿ ಸರ್, ಎಷ್ಟಿದೆ? 1. ಕರೆಕ್ಟಾ? ಯಾವುದಕ್ಕೆ? 11ಗೆ. ಪರ್ಸೆಂಟೇಜ್ ಬೇಕಂದ್ರೆ ಏನು ಸರ್? ಇಂಟು 100. ಕ್ಲಿಯರ್ ಸರ್? 11 9s 99, 1/11. 9 1/11 ಆನ್ಸರ್ ಬಂತು ಸರ್. ಕರೆಕ್ಟಾ? 9 1/11. ಈ ಥರ ಆದರೂ ಮಾಡಿ. ಆಪ್ಷನ್ಸ್ 4 ಆಪ್ಷನ್ಸ್ ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ ಆ ಆಪ್ಷನ್ಸ್ನ ಯೂಸ್ ಮಾಡಿಕೊಂಡು ಸೆಕೆಂಡ್ಸಲ್ಲಿ ಈಸಿಯಾಗಿ ಮಾಡ್ಬೋದು. ಇಲ್ಲೊಂದು ಸೆಕೆಂಡ್ ನೋಡಿ, ಮೊದಲು ಅವ್ರು ಏನು ಮಾಡಿದ್ದಾರೆ? 10% ಇನ್ಕ್ರೀಸ್ ಮಾಡಿದ್ದಾರೆ. ಕ್ಲಿಯರ್? ಮೊದಲು 10% ಇನ್ಕ್ರೀಸ್ ಮಾಡಿದ್ದಾರೆ, ಅಂದರೆ 100ಗೆ 10% ಇನ್ಕ್ರೀಸ್ ಮಾಡಿದರೆ 110 ಆಯಿತು. ಕ್ಲಿಯರ್? 110 ಆಯಿತು. ಈಗ ಒರಿಜಿನಲ್ಗೆ ಬರಬೇಕು. ಒರಿಜಿನಲ್ಗೆ ಬರಬೇಕಂದ್ರೆ ಎಷ್ಟು? ಮತ್ತೆ 100ಗೆ ಬರಬೇಕು. ಕ್ಲಿಯರ್? ಹಾಗಾದರೆ ಸರ್ ಎಷ್ಟು ಡಿಫ್ರೆನ್ಸ್? 10/110 ಇಂಟು 100. ಕ್ಲಿಯರ್? 0 0 ಕ್ಯಾನ್ಸಲ್. 100/11 9 1/11. ನೀವು ಈ ಥರ ಆದರೂ ಮಾಡ್ಬೋದು. ಎಗೈನ್ ಆಪ್ಷನ್ ಯೂಸ್ ಮಾಡಿಕೊಂಡು ಇಲ್ಲಿ ನೋಡಿ, ಮೊದಲು ಇನ್ಕ್ರೀಸ್ ಮಾಡಿದ್ದಾನೆ, ಮತ್ತೆ ಡಿಕ್ರೀಸ್ ಮಾಡಿದ್ರೇ ಅಲ್ವಾ ಆ ಒಂದು ಒರಿಜಿನಲ್ ಪ್ರೈಸ್ ಒರಿಜಿನಲ್ ನಂಬರ್ ಬರೋದು. ಕ್ಲಿಯರ್? ಒಂದ್ಸಲ ಇನ್ಕ್ರೀಸ್ ಮಾಡಿದ್ದಾರೆ ಅಂದರೆ ಮತ್ತೆ ಇನ್ನೊಂದ್ಸಲ ಡಿಕ್ರೀಸ್ ಮಾಡಿದ್ರೆ ಅಲ್ವಾ ಒರಿಜಿನಲ್ ಪ್ರೈಸ್ ಬರೋದು. ಸೊ ಆಪ್ಷನ್ಸಲ್ಲಿ ನೀವು ಗಮನಿಸಿದ್ರೆ ಮೊದಲು 10% ಇನ್ಕ್ರೀಸ್ ಆಯಿತು ಅಂತ ಅಂದ್ಕೊಳ್ಳಿ. 10% ಇನ್ಕ್ರೀಸ್ ಆಯಿತು ಅಂದರೆ ಅದೇ 10%ನ ಡಿಕ್ರೀಸ್ ಮಾಡಿದ್ರೆ ನಮ್ಮ ಆನ್ಸರು ಏನಾಗುತ್ತೆ? -1 ಬರುತ್ತೆ. ಕ್ಲಿಯರ್? ಅದೇ ಆನ್ಸರ್ ಬರಲ್ಲ. ಎಗೈನ್ 11% 10ಗಿಂತ ಜಾಸ್ತಿ ಆಯಿತು. ಎಗೈನ್ 11 1/9 10ಗಿಂತ ಜಾಸ್ತಿ ಆಯಿತು. ಸೊ ಆಪ್ಷನಲ್ಲಿ ಇರೋದು 9 1/11 ಒಂದೇ 10ಗಿಂತ ಡಿಕ್ರೀಸಲ್ಲಿರೋದು. ಸೊ ಸಿಂಪಲ್ಲಾಗಿ ವಿತಿನ್ ಸೆಕೆಂಡ್ ಕೂಡ ಅವಶ್ಯಕತೆ ಇಲ್ಲ. 2 ಸೆಕೆಂಡ್ಸಲ್ಲಿ ನಾವು ಈಸಿಯಾಗಿ ಸಿಂಪಲ್ಲಾಗಿ ಡೈರೆಕ್ಟಾಗಿ ಮಾಡ್ಬೋದು. ಜಸ್ಟ್ ಕಾಮನ್ ಸೆನ್ಸ್ ಯೂಸ್ ಮಾಡಿ ನಾವು ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಕ್ಲಿಯರ್ ಸರ್? ಕ್ಲಿಯರ್. ನೋಡಿ, ಇನ್ ಎ ಶಾಪಿಂಗ್ ಮಾಲ್ ದ ಕಾಸ್ಟ್ ಪ್ರೈಸ್ ಆಫ್ ಆನ್ ಆರ್ಟಿಕಲ್ ವಾಸ್ ಇನ್ಕ್ರೀಸ್ಡ್ ಬೈ 10% ಆ್ಯಂಡ್ ದೆನ್ ಇಟ್ ವಾಸ್ ರೆಡ್ಯೂಸ್ಡ್ ಬೈ 10%. ಕ್ಲಿಯರ್? ನಾವು ಏನಂತ ಹೇಳಿದ್ವಿ ಸರ್? ಸೇಮ್ ಇದ್ದರೆ ಒಂದ್ಸಲ ಇನ್ಕ್ರೀಸ್ ಒಂದ್ಸಲ ಡಿಕ್ರೀಸ್, ಒಂದ್ಸಲ ಡಿಕ್ರೀಸ್ ಒಂದ್ಸಲ ಇನ್ಕ್ರೀಸ್, ಸೇಮ್ ಇದ್ದರೆ ಡೈರೆಕ್ಟ್ ನೋಡಿ ಏನಂತ ಹೇಳಿದ್ವಿ ಸರ್? x²/100 ಅಲ್ವಾ? x²/100 ಆಲ್ವೇಸ್ ಡಿಕ್ರೀಸ್ ಆಗಿರುತ್ತೆ ಅಲ್ವಾ? x² ಎಷ್ಟು ಸರ್? 10²/100. ಕರೆಕ್ಟಾ? 100 ಕ್ಯಾನ್ಸಲ್, 1 ಆಲ್ವೇಸ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಕ್ಲಿಯರ್? ಒಂದು ವೇಳೆ ಸರ್ ನಮಗೆ ಇದು ಬೇಡ ಅಂದರೆ ನೀವು ಕಾಮನ್ ಆಗಿ ಮಾಡ್ಬೋದು. 100 ಇದೆ ಅಂದ್ಕೊಳ್ಳಿ, ಇದನ್ನು ಇನ್ಕ್ರೀಸ್ ಮಾಡಿದ್ರೆ 10% ಎಷ್ಟಾಯಿತು ಸರ್? 110. ಕ್ಲಿಯರ್? ಎಗೈನ್ ಇದನ್ನು 10% ಮೈನಸ್ ಮಾಡಿದ್ರೆ ಸರ್ 110ಅಲ್ಲಿ 10% ಸರ್ 0 0 ಕ್ಯಾನ್ಸಲ್, 11 ಅಲ್ವಾ? 11 ಮೈನಸ್ ಮಾಡಿದ್ರೆ ಸರ್ ಎಷ್ಟು ಬಂತು? ಕರೆಕ್ಟಾ? 99. ಕ್ಲಿಯರ್? 100ಗೆ 99 ಎಷ್ಟು ಸರ್? 1% ಡಿಕ್ರೀಸ್. ಕ್ಲಿಯರ್? ನಿಮಗೆ ರೇಷಿಯೋ ಮೆಥಡ್ ಮಾಡ್ತೀರಾ? ಅದನ್ನು ಮಾಡಿ, ತೊಂದರೆ ಇಲ್ಲ. 10% ಇನ್ಕ್ರೀಸ್ ಅಂದರೆ 10 11, 10 ಪ್ಲಸ್ ಡಿಕ್ರೀಸ್ ಅಂದರೆ 10 9, 100 11 9 99, 1% ಡಿಕ್ರೀಸ್. ಕ್ಲಿಯರ್? ನೀವು ಯಾವ ಮೆಥಡ್ ಮಾಡಿದ್ರೂ ಒಂದೇ ಆನ್ಸರ್. ಮೆಥಡ್ ಚೇಂಜ್ ಆದಷ್ಟು ನಮಗೆ ಆನ್ಸರ್ ಚೇಂಜ್ ಆಗಲ್ಲ. ಕ್ಲಿಯರ್?
ಮೆಥಡ್ ಚೇಂಜ್ ಆಗುತ್ತೆ ಬಟ್ ಆನ್ಸರ್ ಅದೇ ಇರುತ್ತೆ. ಕ್ಲಿಯರ್? 11% ಅಲ್ವಾ? 11 ಸ್ಕ್ವೇರ್ ಬೈ 100. ಕ್ಲಿಯರ್ ಸರ್? 11 ಸ್ಕ್ವೇರ್ 121 ಬೈ 100.1 ಆಲ್ವೇಸ್ ಡಿಕ್ರೀಸ್ ಆಗಿರುತ್ತೆ. ಸಿಂಪಲ್ ಕ್ವಶನ್. ಕ್ಲಿಯರಾ? ಸಿಂಪಲ್ ಕ್ವಶನ್ಸ್ನ ಡೈರೆಕ್ಟಾಗಿ ಮಾಡೋಣ. ಬೇಕಾದ್ರೆ ಕ್ಯಾಲ್ಕುಲೇಟ್ ಇದೆಯಾ ಒಂದು ಸಲ ಅಲ್ಲದೆ 2 ಟೈಮ್ಸ್ನ ಎಕ್ಸ್ಪ್ಲೇನ್ ಮಾಡೋಣ, ತೊಂದರೆ ಇಲ್ಲ. Bhuvan's salary was first decreased by 16% and subsequently increased by 25%. Find the net percentage change in his salary. ಭುವನ್ ಅವರ ಸಂಬಳವನ್ನು ಮೊದಲು 16% ಕಡಿಮೆ ಮಾಡಲಾಯಿತು. ಅಂದರೆ ಮೊದಲೆಷ್ಟು 16% ಕಡಿಮೆ ಮಾಡಿದಾರಂತೆ, ಮತ್ತು ನಂತರ 25% ಹೆಚ್ಚಿಸಲಾಯಿತು. ಅಂದರೆ ಮತ್ತೆ ಏನು ಮಾಡಿದ್ದಾರೆ? ಮೊದಲು 16% ಕಮ್ಮಿ ಮಾಡಿದ್ದಾರೆ, ಈಗ 25% ಇನ್ಕ್ರೀಸ್ ಮಾಡಿದ್ದಾರೆ. ಹಾಗಾದರೆ ಅವರ ಸಂಬಳದಿಂದ ಟೋಟಲ್ ನೆಟ್ ಪರ್ಸೆಂಟೇಜ್ ಎಷ್ಟು ಇನ್ಕ್ರೀಸ್ ಆಗಿದೆ ಆರ್ ಎಷ್ಟು ಡಿಕ್ರೀಸ್ ಆಗಿದೆ ಅಂತ ನಮಗೆ ನೆಟ್ ಪರ್ಸೆಂಟೇಜ್ನ ಹೇಳಬೇಕು. ಕ್ಲಿಯರ್ ಸರ್? ಕ್ಲಿಯರ್. ನೋಡಿ, ನಾವು ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಬೈ 100 ಮಾಡಿದ್ರೂ ಬರುತ್ತೆ. ಕ್ಲಿಯರ್? ರೇಷಿಯೋ ಮೆಥಡ್ ಮಾಡಿದ್ರೂ ಬರುತ್ತೆ. ಕ್ಲಿಯರ್? ಯಾವ ಮೆಥಡ್ ಮಾಡಿದ್ರೂ 100% ಬರುತ್ತೆ. ಮೊದಲು ಡಿಕ್ರೀಸ್ ಅಂದರೆ ಏನು ಸರ್? -16. ಎಗೈನ್ ಇನ್ಕ್ರೀಸ್ ಅಂದರೆ ಎಷ್ಟು ಸರ್? +25. ಕರೆಕ್ಟಾ? 16 ಇಂಟು 25 ಬೈ 100. ಮೊದಲೇನು ಸರ್? ಮೈನಸ್, ಆಮೇಲೆ ಪ್ಲಸ್. ಮೈನಸ್ ಇಂಟು ಪ್ಲಸ್ ಎಷ್ಟು ಸರ್? ಮೈನಸ್. ಕ್ಲಿಯರ್? 25 1 ಜಾ 25 4 ಜಾ 4 1 ಜಾ 4 4 ಜಾ ಅಲ್ವಾ? 25ಅಲ್ಲಿ 16 ಹೋದರೆ ಎಷ್ಟು ಸರ್? 9 ಅಲ್ವಾ? ಆರ್ 25ಅಲ್ಲಿ 20 ಹೋದರೆ ಎಷ್ಟು ಸರ್? 5%. ಕ್ಲಿಯರ್? 5% ಪಾಸಿಟಿವ್ ಅಲ್ಲಿದ್ದರೆ ಇನ್ಕ್ರೀಸ್ ಆಗಿದೆ ಅಂತ ಅರ್ಥ. ಕ್ಲಿಯರ್? ಒಂದು ವೇಳೆ ರೇಷಿಯೋ ಮೆಥಡಲ್ಲಿ ಮಾಡಿದ್ರೆ ರೇಷಿಯೋ ಮೆಥಡಲ್ಲಿ ಮಾಡ್ಬೋದು ಸರ್. 16% ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಸರ್? 4/25. ಕ್ಲಿಯರ್? 4/25. 4 4 ಜಾ 4 25 ಜಾ. ಮೊದಲೇನಾಗಿದೆ ಸರ್? ಡಿಕ್ರೀಸ್ ಆಗಿದೆ ಅಲ್ವಾ? ಹಾಗಾದರೆ 25 ಇರೋದು ಡಿಕ್ರೀಸ್ ಅಂದರೆ ಇದರಲ್ಲಿ ಡಿಕ್ರೀಸ್ ಮಾಡಿದ್ರೆ ಎಷ್ಟು ಸರ್? 21. ಎಗೈನ್ 25% ಇನ್ಕ್ರೀಸ್ ಆಗಿದೆ ಅಲ್ವಾ ಸರ್? 25% ಇನ್ಕ್ರೀಸ್ ಅಂದರೆ 25% ಫ್ರ್ಯಾಕ್ಷನ್ ಅಲ್ಲಿ ಎಷ್ಟು ಸರ್? 1/4 ಅಲ್ವಾ? 1/4. 4 ಇರೋದು ಒಂದು ಇನ್ಕ್ರೀಸ್ ಆದರೆ ಎಷ್ಟು ಸರ್? 5. ಕ್ಲಿಯರ್ ಸರ್? 25 4 ಜಾ 100, 21 5 ಜಾ 105. ಎಷ್ಟು ಇನ್ಕ್ರೀಸ್ ಆಗಿದೆ ಸರ್? 5%. ನೋಡಿ, ಈ ಥರ ಮಾಡಿದ್ರು 5% ಬರುತ್ತೆ, ಈ ಥರ ಮಾಡಿದ್ರು 5% ಬರುತ್ತೆ. ಕ್ಲಿಯರ್ ಸರ್? ಕ್ಲಿಯರ್. ನೋಡಿ, ಇದು ವೆರಿ 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 ಇಂಪಾರ್ಟೆಂಟ್. ಆ್ಯಂಡ್ ಎಲ್ಲ ಕ್ವಶನ್ಸ್ಗೆ ಹೋಲಿಸ್ಕೊಂಡ್ರೆ ಈ ಒಂದು ಕ್ವಶನ್ ಏನಿದೆ ಒಂಚೂರು ಕ್ಯಾಲ್ಕುಲೇಟಿವ್ ಜಾಸ್ತಿ ಇದೆ ಅಲ್ವಾ? ಮಾಡೋಣ ಬನ್ನಿ. ಮೊದಲು ಕ್ವಶನ್ನ ಓದಿ ಟ್ರೈ ಮಾಡಿ, ಅರ್ಥ ಮಾಡ್ಕೊಳ್ಳಿ. ಕ್ಲಿಯರ್? ದ ಕಾಸ್ಟ್ ಆಫ್ ಎ ವಾಷಿಂಗ್ ಮಿಷನ್ ಈಸ್ 40% ಲೆಸ್ ದನ್ ದ ಕಾಸ್ಟ್ ಆಫ್ ಎ ಟಿ ವಿ ಅಲ್ವಾ? ನೋಡಿ, ಒಂದು ವಾಷಿಂಗ್ ಮಿಷನ್ನು ಟಿ ವಿ. ಕ್ಲಿಯರ್ ಸರ್? ಕ್ಲಿಯರ್. ಇಷ್ಟ ಅರ್ಥ ಆಯ್ತಾ ಸರ್? ಇಫ್ ದ ಕಾಸ್ಟ್ ಆಫ್ ದ ವಾಷಿಂಗ್ ಮಿಷನ್ ಇನ್ಕ್ರೀಸಸ್ ಬೈ 18%, ಒಂದು ವೇಳೆ ವಾಷಿಂಗ್ ಮಿಷನ್ 18% ಹೆಚ್ಚಿಸಿದರೆ, ದಟ್ ಆಫ್ ದ ಟಿ ವಿ ಡಿಕ್ರೀಸಸ್ ಬೈ 10%, ಟಿ ವಿ ಇದು ಏನು 10% ಡಿಕ್ರೀಸ್ ಮಾಡಿದ್ರೆ, ಕಡಿಮೆ ಮಾಡಿದ್ರೆ, ವಾಟ್ ಈಸ್ ದ ಚೇಂಜ್ ಇನ್ ದ ಟೋಟಲ್ ಕಾಸ್ಟ್ ಆಫ್ 5 ವಾಷಿಂಗ್ ಮಿಷನ್ ಆ್ಯಂಡ್ 2 ಟಿ ವಿಸ್? 5 ವಾಷಿಂಗ್ ಮಿಷನ್ ಮತ್ತು 2 ಟಿ ವಿಗಳ ಒಟ್ಟು ವೆಚ್ಚದಲ್ಲಿ ಎಷ್ಟು ಬದಲಾವಣೆ ಆಯಿತು ಅಂತ. ಕ್ಲಿಯರ್ ಸರ್? ಕ್ಲಿಯರ್. 40% ಅಂದರೆ ಎಷ್ಟು ಸರ್? 40% ಅಂದರೆ 2/5 ಅಲ್ವಾ? ಡಿಕ್ರೀಸ್ ಆಗಿದೆ ಅಂದರೆ ಮೈನಸ್ ಅಲ್ವಾ? 5 ಇರೋದು 5 2 ಆದರೆ ಎಷ್ಟು ಸರ್? 3. ಅವ್ರು ಈ ಥರನೇ ಬರ್ಕೊಂಡು ನಿಮಗೆ ಯಾವ್ದು ಅನುಕೂಲ ಆಗ್ತದೆ 3:5 ಬರ್ಕೊಳ್ಳಿ, ತೊಂದರೆ ಇಲ್ಲ. ವಾಷಿಂಗ್ ಮಿಷನ್ ಟಿ ವಿ. ಕ್ಲಿಯರ್? ನಾವು ಏನು ಮಾಡೋಣ, ನಮಗೆ ಕ್ಯಾಲ್ಕುಲೇಟಿವ್ ಈಸಿ ಮಾಡೋದಕ್ಕೆ ನಾವೇನು ಮಾಡೋಣ? 0 0 0 0. ಕ್ಲಿಯರ್? 0 0 0 0. 300 ಸರ್, 300 ಇಷ್ಟು 500 ಅಲ್ವಾ? ಒಂದು ವೇಳೆ ವಾಷಿಂಗ್ ಮಿಷನ್ 18% ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಕರೆಕ್ಟಾ? 18% ಜಾಸ್ತಿ ಆದರೆ ಪರ್ಸೆಂಟೇಜ್ 2 zeros ಕ್ಯಾನ್ಸಲ್. 18 × 3 ಎಷ್ಟು ಸರ್? 54. 54 ಏನಾಯಿತು? ಜಾಸ್ತಿ ಆಯಿತು ಅಲ್ವಾ? ಎಗೈನ್ 500 ಅಲ್ವಾ? 10% ಡಿಕ್ರೀಸ್ ಆದರೆ ಅಂದರೆ 500ಗೆ 10% ಎಷ್ಟು ಸರ್? 50. ಕರೆಕ್ಟಾ? 50 ಡಿಕ್ರೀಸ್ ಆದರೆ, ಕ್ಲಿಯರ್? 50 ಡಿಕ್ರೀಸ್ ಆದರೆ
ಕ್ಲಿಯರ್ ಸರ್ ಎಷ್ಟಾಯಿತು ನೋಡಿ. ಎಗೈನ್ ದೆನ್ ವಾಟ್ ಈಸ್ ದ ಚೇಂಜ್ ಇನ್ ದ ಟೋಟಲ್ ಕಾಸ್ಟ್ ಆಫ್ 5 ವಾಷಿಂಗ್ ಮಿಷನ್, 5 ವಾಷಿಂಗ್ ಮಿಷನ್ ಅಂತ ಕರೆಕ್ಟಾ, ಇಂಟು 5 ಕ್ಲಿಯರ್. ಎಷ್ಟು ಟಿ ವಿ ಸರ್ 2 ಟಿ ವಿ ಇಂಟು 2 ಸರ್ 54 ಇಂಟು 5 270 ಇಷ್ಟು 50 ಇಂಟು 2 100 ಕ್ಲಿಯರ್. ನೆಟ್ ಚೇಂಜ್ ಎಷ್ಟು ಸರ್ 170 ಆಯ್ತು ಸರ್. ಎಷ್ಟಿಗೆ ಇಲ್ಲಿ ನೋಡಿ, ಇಲ್ಲಿ ಇಂಟು 5 ಮಾಡಿದ್ವಲ್ಲ, ಸೊ ಇಲ್ಲಿ ಇಂಟು 5 ಮಾಡಿ, ಇಲ್ಲಿ ಇಂಟು 5 ಮಾಡಿ. 300 ಇಂಟು 5 1500 ಸರ್, ಇಲ್ಲಿ 2 ಅಲ್ವಾ, 2 ಮಾಡಿ. 1500 ಪ್ಲಸ್ 1000 2500 170 ಡಿವೈಡ್ ಬೈ 2500 ಇಂಟು 100 ಕ್ಲಿಯರ್ ಸರ್. 2 zeros ಕ್ಯಾನ್ಸಲ್. ಎಗೈನ್ 170 ಬೈ 25 ಸರ್, ನಮಗೆ ಡಿವೈಡ್ ಮಾಡೋದು ಕಷ್ಟ ಆಯಿತು ಅಂದರೆ ಸಿಂಪಲ್ 25 ಇಂಟು 4 ಮಾಡಿ 100 ಆಗುತ್ತೆ. 170 ಇಂಟು 4 ಮಾಡಿ 680 ಆಗುತ್ತೆ ಕರೆಕ್ಟಾ. 680 ಬೈ 100 0 ಕ್ಯಾನ್ಸಲ್. 68 ಬೈ 10 ದಟ್ ಈಸ್ 6.8 ಕ್ಲಿಯರ್. 6.8 increases by 6.8 ಕ್ಲಿಯರ್ ಸರ್. ಕ್ಲಿಯರ್. ಕ್ಯಾಲ್ಕುಲೇಷನ್ ಬಂದಾಗ ನಾವೇನು ಕೂಲಾಗಿ ಆರಾಮಾಗಿ ಮಾಡ್ತಾ ಏನಾಗುತ್ತೆ, ಸ್ಪೀಡ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್ ಸರ್. ಕ್ಲಿಯರ್. 7th question. The price of a bike was increased by 10% and then again increased by 8%. The net percentage increased in the price of a bike ಅಲ್ವಾ. ಬೈಕ್ನ ಬೆಲೆಯನ್ನು 10% ಹೆಚ್ಚಿಸಲಾಯಿತು ಮತ್ತು ನಂತರ ಮತ್ತೆ 8% ಹೆಚ್ಚಿಸಲಾಯಿತು. ಬೈಕ್ನ ಬೆಲೆಯಲ್ಲಿ ನಿವ್ವಳ ಶೇಕಡಾವಾರು ವಯಸ್ಸಿನ ಹೆಚ್ಚಳ ಅಂದರೆ ನೆಟ್ ಪರ್ಸೆಂಟೇಜ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ. ಕ್ಲಿಯರ್ ನೋಡಿ, ನಾವೇನಂತ ಹೇಳಿದ್ವಿ ಸರ್, ನೆಟ್ ಪರ್ಸೆಂಟೇಜ್ ಸಕ್ಸಸಿವ್ A ಪ್ಲಸ್ ಬಿ ಪ್ಲಸ್ A ಇಂಟು ಬಿ ಬೈ 100 ಕ್ಲಿಯರ್ ಸರ್. ಕ್ಲಿಯರ್. ಎನ ವ್ಯಾಲ್ಯೂ ಎಷ್ಟು ಸರ್ 10% ಕ್ಲಿಯರ್ ಸರ್. ಬಿನ ವ್ಯಾಲ್ಯೂ ಎಷ್ಟು ಸರ್ 8% ಪ್ಲಸ್ 10 ಇಂಟು 8 ಬೈ 100 ಕ್ಲಿಯರ್. 0 ಕ್ಯಾನ್ಸಲ್. 8 ಬೈ 10 0.8 18 ಪ್ಲಸ್ 0.8 ಎಷ್ಟು ಸರ್ 18.8 ಆಪ್ಷನ್ ಸಿ ಕ್ಲಿಯರ್ ಸರ್. ಕ್ಲಿಯರ್. ಒಂದು ವೇಳೆ ಇದನ್ನು ರೇಷಿಯೋ ಮೆಥಡಲ್ಲಿ ಮಾಡಿದ್ರೂ ನಮಗೆ ಇದೇ ಆನ್ಸರೇ ಬರುತ್ತೆ. ಬೇಕಾದರೆ ಮಾಡಿ. 10% ಇನ್ಕ್ರೀಸ್ ಅಲ್ವಾ, 10:11 8% ಇನ್ಕ್ರೀಸ್. 8% ಇನ್ಕ್ರೀಸ್ ಅಂದರೆ 8% ಫ್ರಾಕ್ಷನ್ ವ್ಯಾಲ್ಯೂ ಸರ್ 2/25 ಅಲ್ವಾ. 25 ಇಷ್ಟು 27 ಸರ್. 10 ಇಂಟು 25 ದಟ್ ಈಸ್ 250. 27 ಇಂಟು 11 ಮಲ್ಟಿಪಲ್ ಹೇಗೆ ಸರ್ 11 ಇಂಟು 27 ಅಂದ್ಕೊಳ್ಳಿ. 27 ಹಾಗೆ ಬರ್ಕೊಳ್ಳಿ. 2 + 7 ಮಾಡಿ 297 ಕ್ಲಿಯರ್ ಸರ್. ಕ್ಲಿಯರ್. ಇಲ್ಲಿ ಏನಾಗಿದೆ ಸರ್ ಇನ್ಕ್ರೀಸ್ ಆಗಿದೆ. ಎಷ್ಟಾಗಿದೆ ಸರ್ 47 ಬೈ 250 ಇಂಟು 100 ಕ್ಲಿಯರ್ ಸರ್. 52 55 ಕ್ಲಿಯರ್. ಎಗೈನ್ 5 1 5 5 8 sorry 5 9 45.220 5 4 9.4 into 2 8.2 into 9 18.8 ನೋಡಿ ಸರ್. ಯಾವ ಥರ ಮಾಡಿದ್ರು ನಮ್ಗೆ ಆನ್ಸರ್ ಏನು ಬರುತ್ತೆ ಸೇಮ್ ಬರುತ್ತೆ. ಮೆಥಡ್ ಚೇಂಜ್ ಆದಾಗ ಆನ್ಸರ್ ಚೇಂಜ್ ಆಗಲ್ಲ. ಕ್ಲಿಯರ್ ಸರ್. ಕ್ಲಿಯರ್. ನೀವು ಯಾವ ಮೆಥಡಲ್ಲಿ ಬೇಕಂದ್ರೂ ಮಾಡ್ಬೋದು, ಬಟ್ ಯಾವಾಗ ಸಕ್ಸಸಿವ್ ಮಾಡಬೇಕು ಕ್ಲಿಯರ್, ಯಾವಾಗ ರೇಷಿಯೋ ಮೆಥಡ್ ಮಾಡೋದನ್ನು ನಮಗೆ ಡೆಫಿನೆಟ್ಲಿ ಗೊತ್ತಿರಬೇಕು ಅಲ್ವಾ. ಗೊತ್ತಿರಬೇಕಂದ್ರೆ ನಾವಿನ್ನು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಿದ್ವಿ ಸರ್, ನಮ್ಗೆ ಏನು ಗೊತ್ತಾಗುತ್ತಲ್ವಾ. ನೋಡಿ, ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಪ್ರತಿ ಡೇನೋ ನಿಮಗೆ RRB ಸ್ಪೆಷಲ್ ಅಲ್ವಾ, ಇದು ಸ್ಪೆಷಲ್ಲಾಗಿ ನಾವು ಮಾಡ್ತೀವಿ. ಈ ವಿಡಿಯೋ ರೆಕಾರ್ಡೆಡ್ ಆಗಿರುತ್ತೆ. ನಾನು ನಿಮ್ಗೆ ಹೇಳ್ತಾ ಇರ್ತೀನಿ ಯಾವಾಗ ಯೂನಿಟ್ ಡಿಜಿಟ್ನ ಯೂಸ್ ಮಾಡಬೇಕು, ಡೀಟೇಲ್ಸ್ ಅನ್ನು ಯೂಸ್ ಮಾಡಬೇಕು. ಪ್ರತಿಯೊಂದು ಟ್ರಿಕ್ಸ್ನ ಕ್ವಶನ್ ರೂಪದಲ್ಲಿ ಕ್ವಶನ್ಸ್ ಬಂದಾಗ ಯಾವ ಥರ ಅನ್ನೋದು ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ತಾ ಇರ್ತೀನಿ. ವಾಚ್ ಮಾಡ್ತಾರೆ. ಕ್ಲಿಯರ್. ಇಫ್ ದ ಸ್ಯಾಲ್ರಿ ಆಫ್ ಎನ್ ಎಂಪ್ಲಾಯಿ ಇಸ್ ಇನ್ಕ್ರೀಸ್ಡ್ ಬೈ 15% ಆ್ಯಂಡ್ ರೆಡ್ಯೂಸ್ಡ್ ಬೈ 15%, ಕರೆಕ್ಟಾ ಸರ್. 15% ಇನ್ಕ್ರೀಸ್ 15% ಡಿಕ್ರೀಸ್ ಅಂದರೆ 15²/100 ಅಂತ ಹೇಳಿದೆ ಸರ್. ಇಷ್ಟು ಮಾಡಿದ್ರೆ ಬರುತ್ತಲ್ವಾ, ಮಾಡಿ. ಎಷ್ಟು ಸರ್ 2.25 ಡಿಕ್ರೀಸ್. ಕ್ಲಿಯರ್ ಸರ್. ಕ್ಲಿಯರ್. The price of an article was reduced by 15% and its daily sale increased by 25% ಅಲ್ವಾ.
ಒಂದು ವಸ್ತುವಿನ ಬೆಲೆಯನ್ನು 15% ಕಡಿಮೆ ಮಾಡಲಾಗಿದೆ ಮತ್ತು ಅದರ ಮಾರಾಟವು 25% ಹೆಚ್ಚು ಮಾಡಿದ್ದಾರೆ. ಹಾಗಾದರೆ ಟೋಟಲ್ ನೆಟ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ. ಸಿಂಪಲ್, ಕ್ಲಿಯರ್. ಸೇಮ್ ಎ ಪ್ಲಸ್ ಬಿ ಪ್ಲಸ್ ಎ ಇಂಟು ಬಿ ಮಾಡಿದ್ರೂ ಬರುತ್ತೆ, ರೇಷಿಯೋ ಮೆಥಡ್ ಮಾಡಿದ್ರೂ ಬರುತ್ತೆ. ಕ್ಲಿಯರ್ ಸರ್? ಕ್ಲಿಯರ್. ಇನ್ಕ್ರೀಸ್ಡ್ ಮೊದಲು ರೆಡ್ಯೂಸ್ಡ್ ಅಂದ್ರೇನು ಸರ್? ಡಿಕ್ರೀಸ್. ಎಗೈನ್ ಇನ್ಕ್ರೀಸ್ಡ್ ಅಂದ್ರೇನು ಸರ್? ಪ್ಲಸ್. ಕ್ಲಿಯರ್. ಎಗೈನ್ ಮೈನಸ್ 15 ಇಂಟು 25 ಪ್ಲಸ್ ಬೈ 100. ಕರೆಕ್ಟಾ? ನಿಮ್ಗೆ ಕನ್ಫ್ಯೂಸ್ ಆದರೆ ಮೈನಸ್ ಇಂಟು ಪ್ಲಸ್ ಮಾಡಿ ಸರ್. ಮೈನಸ್. ಕರೆಕ್ಟಾ? ನೋಡಿ 25ಅಲ್ಲಿ 15 ಹೋದರೆ ಎಷ್ಟು ಸರ್? 10%. 25 1 25 4 ಕರೆಕ್ಟಾ? 4 1 4 3 12 ರಿಮೈನಿಂಗ್ 3.30 ಆಗುತ್ತೆ. 4 7 28 2 ಉಳಿಯುತ್ತೆ 0 5 ಅಲ್ವಾ? 3.75 3.75 10% ಮೈನಸ್ 3.75 ಮಾಡಿದ್ರೆ ಎಷ್ಟು ಬಂತು ಸರ್? 6.25%. ಇನ್ಕ್ರೀಸಾ ಡಿಕ್ರೀಸಾ ಸರ್? ಇನ್ಕ್ರೀಸ್. ಕ್ಲಿಯರ್? 6.25 ಇಸ್ ದ ಆನ್ಸರ್. ಕ್ಲಿಯರ್ ಸರ್? ಒಂದು ವೇಳೆ ನಾವು ರೇಷಿಯೋ ಮೆಥಡ್ ನಮ್ಗೆ ಈಸಿ ಆಗುತ್ತೆ ಅಂದರೆ ರೇಷಿಯೋ ಮೆಥಡ್ನ ಮಾಡಿ. 15% ರೆಡ್ಯೂಸ್ ಆಗಿದೆ. 15% ಫ್ರ್ಯಾಕ್ಷನ್ ವ್ಯಾಲ್ಯೂ ಏನಪ್ಪ ಸರ್? 3/20 ಅಲ್ವಾ? 20 ಕರೆಕ್ಟಾ? 3 ಏನಾಗಿದೆ? ಡಿಕ್ರೀಸ್ ಆಗಿದೆ ಅಂದರೆ 17 ಅಲ್ವಾ? ಇನ್ಕ್ರೀಸ್ಡ್ ಬೈ 25% ಸರ್. 25% ಅಂದರೆ ಏನು ಸರ್? 1/4. 1/4 4ಗೆ ಏನಾಗಿದೆ ಸರ್? 1 ಇನ್ಕ್ರೀಸ್ ಆಗಿದೆ. ಹಾಗಾದರೆ 4ಗೆ ಏನಾಗಿದೆ ಸರ್? 1 ಇನ್ಕ್ರೀಸ್ ಆಗಿದೆ ಅಲ್ವಾ? 24 80 17 5 85. ಕ್ಲಿಯರ್ ಸರ್? 5 ಬಂತು ಅಲ್ವಾ? 5/80 ಇಂಟು ಪರ್ಸೆಂಟೇಜ್ ಬೇಕಂದ್ರೆ ನಿಮ್ಗೆ ಸರ್ 100 ಅಲ್ವಾ? 5 4 25/4 ಅಲ್ವಾ? ಎಷ್ಟು ಬಂತು ಸರ್? 6.25%. ಒಂದು ವೇಳೆ ಸರ್ ನಾವು ಇನ್ನೂ ಶಾರ್ಟ್ಕಟ್ ಬೇಕಾದರೆ ನೀವು ಬೇಕಂದರೆ ಇಲ್ಲೇ ಕ್ಯಾನ್ಸಲ್ ಮಾಡ್ಬೋದು. 5 1 5 4 ಅಲ್ವಾ? ಎಷ್ಟಾಯಿತು? 16:17 1/16. 1/16 ವ್ಯಾಲ್ಯೂ ಸರ್ 6 1/4. 6 1/4 ಅಂದರೆ 6.25. ನೀವು ಯಾವ ಥರ ಬೇಕಾದ್ರೂ ಮಾಡ್ಬೋದು, ತೊಂದರೆ ಇಲ್ಲ. ಕ್ಲಿಯರ್ ಸರ್? ಕ್ಲಿಯರ್. ಎ ನಂಬರ್ ವಾಸ್ ಇನ್ಕ್ರೀಸ್ಡ್ ಬೈ 40% ಆ್ಯಂಡ್ ಡಿಕ್ರೀಸ್ಡ್ ಬೈ 40%. ಹಾಗಾದ್ರೆ ಏನು ಸರ್? 40² 100. ಕ್ಲಿಯರ್ ಸರ್? 1600/100. 2 zeros 2 zeros ಕ್ಯಾನ್ಸಲ್. ಆಲ್ವೇಸ್ ಡಿಕ್ರೀಸ್. ಕ್ಲಿಯರ್ ಸರ್? ಆಲ್ವೇಸ್ ಡಿಕ್ರೀಸ್. ನೋಡಿ RRB NTPC 28/12/2020 ಕ್ವಶನ್ ನೋಡಿ. Again, a shopkeeper cheats to the extent of 10% while buying as well as while selling. Well, he was eventually caught and punished. At what percent was he gaining till then? ಅಲ್ವಾ? ಅಂಗಡಿಯವನು ಖರೀದಿಸಿದಾಗ ಮತ್ತು ಮಾರಾಟ ಮಾಡುವಾಗ 10%ವರೆಗೆ ವಂಚನೆ ಮಾಡುತ್ತಾನೆ. ಅಂತಿಮವಾಗಿ ಅವನನ್ನು ಹಿಡಿದು ಶಿಕ್ಷೆ ವಿಧಿಸಿದಾಗ ಅವನು ಅಲ್ಲಿವರೆಗೆ ಎಷ್ಟು ಶೇಕಡ ಗಳಿಸುತ್ತಾನೆ? ಸಿಂಪಲ್ ಸರ್. 10% ಒಂದು ಸಲ ಏನು ಮಾಡಿದ್ದಾರೆ? ಬೈ ಮಾಡಿದ್ದಾರೆ, ಒಂದು ಸಲ ಸೆಲ್ ಮಾಡಿದ್ದಾರೆ. ಕರೆಕ್ಟಾ ಸರ್? 10% ಪ್ಲಸ್ 10%. ಕ್ಲಿಯರ್? ಪ್ಲಸ್ 10 ಇಂಟು 10 ಬೈ 100 ಮಾಡಿದ್ರೆ ಎಷ್ಟು ಸರ್? 21%. ಕ್ಲಿಯರ್ ಸರ್? ಕ್ಲಿಯರ್. ನೋಡಿ ನಿಮಗೆ 10% ಬಂದಾಗ ಕ್ಲಿಯರ್. 10% 2 years ಬಂದಾಗ 21 ಅಂತ ಗೊತ್ತಿರ್ಬೋದು. ಆರ್ 12% ಬಂತು ಅಂದ್ಕೊಳ್ಳಿ. ಕರೆಕ್ಟಾ? 2a ಪ್ಲಸ್ a² / 100. ಸರ್ 2a 24 ಪ್ಲಸ್ 12² 144 ಅಂದರೆ 2 zeros ಪಾಯಿಂಟ್ ಕಟ್ಟಾಗುತ್ತೆ 25.44. ಕ್ಲಿಯರ್ ಸರ್? ಕ್ಲಿಯರ್. ಒಂದು ವೇಳೆ 6% 7% ಬಂತು ಅಂದ್ಕೊಳ್ಳಿ. ಅವಾಗೇನು ಸರ್? 6 + 7 13. 6 × 7 42. ಸಿಂಪಲ್. ಕ್ಲಿಯರ್. ಹೀಗೆ 9% 8% ಬಂತು ಅಂದ್ಕೊಳ್ಳಿ. ಕರೆಕ್ಟಾ? 9 + 8 17. 9 × 8 72. ಸಿಂಪಲ್. ಇಷ್ಟೇ ಸಿಂಪಲ್. 2 ಕೊಟ್ಟಾಗ ಈಸಿಯಾಗಿ ಮಾಡ್ಬೋದು, ತೊಂದರೆ ಇಲ್ಲ. ಕ್ಲಿಯರ್? ನೋಡಿ ಸೇಮ್ ನಂಬರ್ ಕೊಟ್ಟಾಗ 2a + a² / 100. ಡಿಫ್ರೆಂಟ್ ಕೊಟ್ಟಾಗ a + b + a × b / 100.
Sohan decreased his expenses by 25%. Later he decreased then further by 10%. By what percentage did his expenses decrease altogether? ನೋಡಿ, ಸೋಹನ್ ತನ್ನ ಖರ್ಚುಗಳನ್ನು 25% ಕಡಿಮೆ ಮಾಡಿಕೊಂಡ. ನಂತರ ಅವನು 10% ಕಡಿಮೆ ಮಾಡಿಕೊಂಡ. ಅವನ ಖರ್ಚುಗಳ ಒಟ್ಟಾರೆಯಾಗಿ ಎಷ್ಟು ಶೇಕಡ ಕಡಿಮೆ ಆಗಿದೆ? ಮೊದಲು ಸೋಹನ್ ಏನು ಮಾಡಿದಾನೆ? 25% ಕಮ್ಮಿ ಮಾಡಿದ, ಮತ್ತೆ 10% ಕಮ್ಮಿ ಮಾಡಿದ್ರು. ಹಾಗಾದರೆ ನೆಟ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ. ಕರೆಕ್ಟಾ? -25. ಡಿಕ್ರೀಸ್ ಅಂದ್ರೇನು ಸರ್? ಮೈನಸ್. ಇನ್ಕ್ರೀಸ್ ಅಂದ್ರೇನು? ಪ್ಲಸ್. ಕ್ಲಿಯರ್? ಎಗೈನ್ 10%. ಕ್ಲಿಯರ್? ಎಗೈನ್ 25 × 10/100. ಕರೆಕ್ಟಾ? ನಿಮಗೆ ಪ್ಲಸ್ ಮೈನಸ್ ಗೊತ್ತಿಲ್ಲ ಅಂದರೆ ಇಲ್ಲಿ ಮೈನಸ್ ಮೈನಸ್ ಬರ್ಕೊಳ್ಳಿ. ಮೈನಸ್ ಇಂಟು ಮೈನಸ್ ಎಷ್ಟು ಸರ್? ಪ್ಲಸ್. ಕ್ಲಿಯರ್ ಸರ್? ಕ್ಲಿಯರ್. 25 1s 25, 4s 4 1s 4, 2s 8 to carry 0.20, 5s 4 5s 20. ಕ್ಲಿಯರ್ ಸರ್? ಕ್ಲಿಯರ್ ಸರ್. -25 -10 ಎಷ್ಟು ಸರ್? -35 ಪ್ಲಸ್ 2.5 ಸರ್ ಎಷ್ಟು ಸರ್? -32.5. ಕ್ಲಿಯರ್? -32.5. 32.5 ಅಂದರೆ ಎಷ್ಟು ಡಿಕ್ರೀಸು ಸರ್? 32.5 ಡಿಕ್ರೀಸ್ ಆಗಿದೆ ಅಂತ ಅರ್ಥ. ಕ್ಲಿಯರ್ ಸರ್? ಕ್ಲಿಯರ್. ನಿಮಗೆ ರೇಷಿಯೋ ಮೆಥಡ್ ಬೇಕಂದ್ರೂ ಮಾಡ್ಬೋದು, ತೊಂದರೆ ಇಲ್ಲ ಸರ್. 25% ಡಿಕ್ರೀಸ್ ಅಂದರೆ 1/4 ಅಲ್ವಾ? 4ಅಲ್ಲಿ ಎಷ್ಟು ಹೋಯಿತು? 1 ಹೋಯಿತು ಅಂದರೆ 3. ಕ್ಲಿಯರ್ ಸರ್? 10% ಡಿಕ್ರೀಸ್ ಅಂದರೆ 1/10 ಸರ್. 10ಅಲ್ಲಿ ಎಷ್ಟು ಹೋಯಿತು? 1 ಅಂದರೆ 9. ಕರೆಕ್ಟಾ ಸರ್? ಕರೆಕ್ಟ್. 4 10s 40, 3 9s 27 ಸರ್. ಎಷ್ಟು ಡಿಫ್ರೆನ್ಸ್? 13. ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ಮೈನಸ್ ಪ್ಲಸ್. ಒರಿಜಿನಲ್ಗಿಂತ ಕಮ್ಮಿ ಇದ್ದರೆ ಮೈನಸ್, ಒರಿಜಿನಲ್ಗಿಂತ ಜಾಸ್ತಿ ಇದ್ದರೆ ಇನ್ಕ್ರೀಸ್. ಕ್ಲಿಯರ್? 13/40 × 100 ಸರ್. ಕ್ಲಿಯರ್ ಸರ್? 22s 25s 2 1s 2 6.5s 5 6s 30 5 5s 25 32.5. ಕ್ಲಿಯರ್ ಸರ್? ಕ್ಲಿಯರ್. ಈ ಥರ ನೀವು ಯಾವುದೇ ಒಂದು ಮೆಥಡಲ್ಲಿ ಮಾಡಿದ್ರೂ ಆನ್ಸರ್ ಬರುತ್ತೆ. ಬಟ್ ನೋಡಿ, ಇದು ಏನಾಯಿತು? ಒಂಚೂರು ಕ್ಯಾಲ್ಕುಲೇಟಿವ್ ಆಯಿತು. ಕರೆಕ್ಟಾಗಿ ಇದೇನಾಯಿತು? ಕ್ಯಾಲ್ಕುಲೇಟಿವ್ ಈಸಿ ಆಯಿತು. ನಾನು ನಿಮ್ಗೆ ಇದೇ ಹೇಳ್ತಾ ಇದ್ದೀನಿ. ಇದು ಹೇಳೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಯಾವ ಥರ ರೇಷಿಯೋ ಮೆಥಡ್ ಯಾವಾಗ ಯೂಸ್ ಮಾಡಬೇಕು, ಸಕ್ಸಸಿವ್ ಮೆಥಡ್ನ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕು. ಗೊತ್ತಾದರೆ ಏನಾಗುತ್ತೆ? ಎಕ್ಸಾಮ್ಸಲ್ಲಿ ಈ ಥರ ಕ್ವಶನ್ಸ್ನ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಕ್ಯಾಲ್ಕುಲೇಟಿವ್ ಬಂತ, ಅದಕ್ಕೆ ರೆಸ್ಪೆಕ್ಟ್ ಕೊಟ್ಟು ಬೇಕಂದರೆ ಕ್ಯಾಲ್ಕುಲೇಟಿವ್ ಮಾಡೋಣ. ಬಟ್ ಈ ಥರ ಈಸಿ ಕ್ವಶನ್ಸ್ಗೆ ನಾವೇನು ಮಾಡೋಣ? ಡೈರೆಕ್ಟಾಗಿ ಮಾಡ್ಕೊಂಡು ಹೋದ್ರೆ ನಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. Thirteen question. The profit of a company increased by 10% from April to May, then decreased by 20% from May to June, and again increased by 50% from June to July. What was the percentage growth in profit from April to July? ಅಲ್ವಾ? ಈ ಒಂದು ಕ್ವಶನ್ನ ಟ್ರೈ ಮಾಡಿ. ಕ್ಲಿಯರ್? ನಾನು ನಾಳೆ ನಿಮ್ಗೆ ಮಾಡಿಸ್ತೀನಿ. ನೀವು ಈ ಒಂದು ಕ್ವಶನ್ನ ನೀವು ಟ್ರೈ ಮಾಡಿ. ಬಂದರೆ 100% ಯಾರ್ಯಾರು ನೋಡಿದ್ರು ಅವರೆಲ್ಲರೂ ಸಹ ಕಮೆಂಟ್ ರೂಪದಲ್ಲಿ ತಿಳಿಸಿ. ಕ್ಲಿಯರ್ ಸರ್? ಕ್ಲಿಯರ್ ಸರ್. ಟೈಪ್ 3A ಅಲ್ವಾ? ಒಂದು 5 minutes ಕಾನ್ಸೆಪ್ಟ್ ನೋಡಿ. ಕರೆಕ್ಟಾ ಸರ್? ಟೈಪ್ 3Aಲ್ಲಿ ಯಾವ್ಯಾವ ಥರ ಬರುತ್ತೆ ಅಂದರೆ ಸ್ಕ್ವೇರ್ ಮೇಲೆ, ರೆಕ್ಟ್ಯಾಂಗಲ್ ಮೇಲೆ, ಸರ್ಕಲ್ ಮೇಲೆ, ಕ್ಯೂಬಾಯ್ಡ್ ಮೇಲೆ, ಹೀಗೆ ಸಿಲಿಂಡರ್ ಮೇಲೆ. ಸಿಲಿಂಡರ್ಸಲ್ಲಿ ಯಾವ ಥರ ಇನ್ಕ್ರೀಸ್ ಆದರೆ ಹೈಟ್ ಎಷ್ಟು ಇನ್ಕ್ರೀಸ್ ಆಯಿತು ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ರೇಡಿಯಸ್ ಇನ್ಕ್ರೀಸ್ ಆಯಿತು ಅಂದ್ಕೊಳ್ಳಿ. ಟೋಟಲ್ ನೆಟ್ ಪರ್ಸೆಂಟೇಜ್ ಎಷ್ಟು? ಈ ಥರ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಥರ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ ಅಂದರೆ ನಮಗೇನು ಬೇಸಿಕ್ ಗೊತ್ತಿರಬೇಕಲ್ವಾ? ಬೇಸಿಕ್ ನಿಮಗೆ ಗೊತ್ತಿಲ್ವಾ? ತೊಂದರೆ ಇಲ್ಲ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಕ್ಲಿಯರ್? ನೋಡಿ, ಸ್ಕ್ವೇರ್ ಅಂದ್ಕೊಳ್ಳಿ. ಕರೆಕ್ಟಾ ಸರ್? ರೆಕ್ಟ್ಯಾಂಗಲ್ ಅಂದ್ಕೊಳ್ಳಿ. LB ಅಲ್ವಾ? ಹಾಗಾದರೆ ಏನಾಗುತ್ತೆ ಸರ್? L × B. ಏರಿಯಾ ಏನು ಸರ್? L × B. ಪೆರಿಮೀಟರ್ ಅಂದ್ಕೊಳ್ಳಿ. 2 of L + B. ಕ್ಲಿಯರ್? 2 of L + B. ಒಂದು ವೇಳೆ ಸ್ಕ್ವೇರ್ ಅಂದ್ಕೊಳ್ಳಿ. ಕ್ಲಿಯರ್? ಸ್ಕ್ವೇರ್ದು ಪೆರಿಮೀಟರ್ 4A. ಕರೆಕ್ಟಾ? ಪೆರಿಮೀಟರ್ 4A, ಏರಿಯಾ A ಸ್ಕ್ವೇರ್ ಅಂದರೆ A × A ಅಂತ ಅರ್ಥ. ಕ್ಲಿಯರ್ ಸರ್? ಕ್ಲಿಯರ್. ಒಂದು ವೇಳೆ ಸರ್ಕಲ್ದು ಅಲ್ವಾ? ಸರ್ಕಲ್ದು ಸರ್ ಸರ್ಕಂಫರೆನ್ಸ್ ಎಷ್ಟು ಸರ್? 2πr. ಕರೆಕ್ಟಾ? ಏರಿಯಾ ಎಷ್ಟು ಸರ್? πr². ಕ್ಲಿಯರ್? ಇಲ್ಲಿ ಏನಾಯಿತು? πr². ಈ ಒಂದು ಕ್ವಶನಲ್ಲಿ ಏನಾಗುತ್ತೆ ಅಂದರೆ 2π or ಕಾನ್ಸ್ಟೆಂಟ್ ಆಗುತ್ತೆ. ನಮ್ಗೆ ಏನು ಇನ್ಕ್ರೀಸ್ ಆಗುತ್ತೆ? ಓನ್ಲಿ r. ಕ್ಲಿಯರ್? ಓನ್ಲಿ r. ಎಗೇನ್ ಸಿಲಿಂಡರ್ ಅಂದ್ಕೊಳ್ಳಿ. ಕ್ಲಿಯರ್? ಸಿಲಿಂಡರ್ ಅಂದ್ಕೊಳ್ಳಿ.
ಸಿಲಿಂಡರ್ದು 2πr/h ಆ್ಯಂಡ್ ವ್ಯಾಲ್ಯೂಮ್ πr²h. ಕ್ಲಿಯರ್ ಸರ್? ಕ್ಲಿಯರ್. ಕ್ಯೂಬ್ಯಾಡ್ದು ಅಂದ್ಕೊಳ್ಳಿ, ಕರೆಕ್ಟಾಗಿ ಕ್ಯೂಬ್ಯಾಡ್ದು L ಇಂಟು B ಇಂಟು H ಆ್ಯಂಡ್ 2 ಆಫ್ LB ಪ್ಲಸ್ BH ಪ್ಲಸ್ HL. ಕ್ಲಿಯರ್? ಈ ಒಂದು ಬೇಸಿಕ್ಸ್ ಗೊತ್ತಿದ್ರೆ ನಾವು ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. ಕ್ಲಿಯರ್? ನಾನು ಸೈಡ್ಗೆ ಬರ್ತೀನಿ, ಯಾರ್ಯಾರು ಬೇಸಿಕ್ ಗೊತ್ತಿರೋ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಾವು ಮುಂದೆ ಹೋಗೋಣ. ಕ್ಲಿಯರ್ ಸರ್? ಕ್ಲಿಯರ್. ನೋಡಿ, in measuring the sides of a rectangle, error of 10% and 8% in excess are made. Find the error percent in its area. ಕ್ಲಿಯರ್? ಒಂದು ಆಯತದ ಬದಿಗಳನ್ನು ಅಳೆಯುವಾಗ 10% ಮತ್ತು 8% ಹೆಚ್ಚುವರಿ ದೋಷವನ್ನು ಮಾಡಲಾಗುತ್ತದೆ. ಆದರೆ ಪ್ರದೇಶದಲ್ಲಿ ದೋಷ ಶೇಕಡವನ್ನು ಕಂಡುಹಿಡಿಯಿರಿ ಅಲ್ವಾ ಸರ್? ರೆಕ್ಟ್ಯಾಂಗಲ್ ಏನು ಸರ್? L ಇಂಟು ಬಿ. ಕರೆಕ್ಟಾ? L ಇಂಟು ಬಿ ಸರ್, LB ಅಲ್ವಾ ಏರಿಯಾ. ಈ ಥರ ನಿಮ್ಮ ರೇಷಿಯೋ ಮೆಥಡಲ್ಲಿ ಮಾಡಿದ್ರೂ ನಮ್ಮ ಆನ್ಸರ್ ಬರುತ್ತೆ, ಆರ್ ಡೈರೆಕ್ಟ್ ಸಕ್ಸಸಿವ್ ಮೆಥಡ್ ಮಾಡಿದ್ರೂ ಆನ್ಸರ್ ಬರುತ್ತೆ ಅಲ್ವಾ ಸರ್? ಎಷ್ಟು? 10%. ಕ್ಲಿಯರ್? 8% ಸರ್. ಸಕ್ಸಸಿವ್ ಹೇಗೆ ಸರ್? A ಇಂಟು ಬಿ, 10 ಇಂಟು 8/100 ಅಲ್ವಾ? 10 ಇಂಟು 8 80 ಅಂದರೆ 0 0 ಕ್ಯಾನ್ಸಲ್. 10 ಅಂದರೆ 0.8 ಅಲ್ವಾ ಸರ್? 10 + 8 18 ಪ್ಲಸ್ 0.8 18.8. ಕ್ಲಿಯರ್? 18.8 ನಮಗೆ ಆನ್ಸರ್ ಬಂತು. ಕ್ಲಿಯರ್ ಸರ್? ಕ್ಲಿಯರ್. ಎರಡನೇದು, in each side of a square is increased by 50%, then what is the percentage change in area? ಅಲ್ವಾ? ಒಂದು ಚೌಕದ ಪ್ರತಿಯೊಂದು ಬದಿಯನ್ನು 50% ಹೆಚ್ಚಿಸಿದರೆ ಅದರ ವಿಸ್ತೀರ್ಣದಲ್ಲಿ ಶೇಕಡಾವಾರು ಬದಲಾವಣೆ ಎಷ್ಟು ಅಲ್ವಾ? ಈಗ ಸ್ಕ್ವೇರ್ ಅಂದ್ಕೊಳ್ಳಿ. ಕ್ಲಿಯರ್ ಸರ್? ಎ ಅಲ್ವಾ? ಈಚ್ ಸೈಡ್ 50% ಇನ್ಕ್ರೀಸ್ ಆದರೆ ಟೋಟಲ್ ಏರಿಯಾ ಎಷ್ಟು ಸರ್? A² ಅಲ್ವಾ? ಟೋಟಲ್ ಏರಿಯಾದಲ್ಲಿ ಎಷ್ಟು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಕ್ಲಿಯರ್ ಸರ್? ಕ್ಲಿಯರ್. 50% 2 ಸೈಡ್ಸ್ ಅಂತ ಹೇಳಿದ್ದಾರೆ ಸರ್. 50A 50B ಅಲ್ವಾ? ನೋಡಿ, 50A 50B ಅಂದರೆ ಸರ್ ಎಷ್ಟು? ಪ್ಲಸ್ 50 ಇಂಟು 50/100. ಕ್ಲಿಯರಾ? ಕ್ಯಾನ್ಸಲ್ ಸರ್. 50 50 100 ಪ್ಲಸ್ 25 125. ಕ್ಲಿಯರ್ ಸರ್? 125. ಎಗೈನ್ ನಿಮ್ಗೆ ಹೇಳ್ತೀನಿ, 2 ಸೈಡ್ಸ್ ಅಂದ್ರೇ 100 ಬರುತ್ತೆ. ಕರೆಕ್ಟಾ? 2 ಸೈಡ್ಸ್ ಅಂದ್ರೇ 100 ಬಂದರೆ 75 ಕ್ಯಾನ್ಸಲ್, 90 ಕ್ಯಾನ್ಸಲ್. ಸೇಮ್ ಇದ್ರೆ ನಾವೇನಂತ ಹೇಳ್ತೀವಿ? 50² ಅಲ್ವಾ? ಹಾಗಾದರೆ 5 × 5 ಎಷ್ಟು ಸರ್? 25. 100 ಪ್ಲಸ್ 25 ದಟ್ ಈಸ್ ಡಿ ಆಪ್ಷನ್. ಕ್ಲಿಯರ್ ಸರ್? ಕ್ಲಿಯರ್. By what percent does the curved surface area of a cylinder decreases if the radius is increased by 40%? The height is decreased by 40%. ಅಲ್ವಾ? ಈ ಕ್ವಶನ್ನು ಸಹ ನೀವು ಸಾಲ್ವ್ ಮಾಡಿ. ಕ್ಲಿಯರ್? ಸಾಲ್ವ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ಕ್ಲಿಯರ್ ಸರ್? ಕ್ಲಿಯರ್. ಸೇಮ್ ಅಗೈನ್ ಸ್ಕ್ವೇರ್ದು ಬಂದಿದೆ ಅಲ್ವಾ? ಸ್ಕ್ವೇರ್ದು ಬಂದರೆ 2 ಬಂದಿದೆ ಅಲ್ವಾ? 35 ಪ್ಲಸ್ 25. ಕ್ಲಿಯರ್? 35 ಪ್ಲಸ್ 25 ಪ್ಲಸ್ 25 60 ಆಗುತ್ತೆ. ಅಂದರೆ ಆನ್ಸರ್ 60ಗಿಂತ ಎಬೋವ್. ಎಲ್ಲನೂ 60ಗಿಂತ ಎಬೋವ್ ಇದೆ ಅಲ್ವಾ? ಹಾಗಾದರೆ ನೋಡಿ, ಪ್ಲಸ್ 35 ಇಂಟು 25/100. 25 1 25, 4 4 1 4, 8 32, 3 ಕ್ಯಾರಿ 0.30 ಆಯಿತು, 75 ಅಲ್ವಾ? 8.75. 60 ಪ್ಲಸ್ 8.5 ದಟ್ ಈಸ್ 68.75. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಕ್ಲಿಯರ್ ಸರ್? ಕ್ಲಿಯರ್. ನೋಡಿ, ಇಫ್ ದ ರೇಡಿಯಸ್ ಆಫ್ ಎ ಸರ್ಕಲ್ ಈಸ್ ಡಿಕ್ರೀಸ್ಡ್ ಬೈ 35%. ಸರ್ ಏರಿಯಾ ಎಷ್ಟು ಸರ್? πr² ಅಲ್ವಾ? ಎಷ್ಟಿದೆ ಸರ್? ಆರ್ 2 ಟೈಮ್ಸ್ ಇದೆ ಅಂದರೆ 1 ಟೈಮ್ 2 ಟೈಮ್. ಕ್ಲಿಯರ್? ರೇಷಿಯೋ ಮೆಥಡಲ್ಲಿ ಬೇಕಾದರೂ ಮಾಡಿ, ಆರ್ A + B ಬೇಕಾದ್ರೂ ಮಾಡಿ. ಡಿಕ್ರೀಸ್ಡ್ ಅಂತ ಕೇಳಿದ್ದಾರೆ. ಕ್ಲಿಯರ್? ಡಿಕ್ರೀಸ್ಡ್ ಅಂದರೆ ಏನಾಗಿದೆ? ಡಿಕ್ರೀಸ್ ಆಗಿದೆ ಅಂತ ಅರ್ಥ ಅಲ್ವಾ? ಹಾಗಾದರೆ 35 + 35 ಎಷ್ಟು ಸರ್? 70. ಕ್ಲಿಯರ್? 70 35² ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ ಸರ್. ಕರೆಕ್ಟಾ? ಈ ಥರ ಆದ್ರೂ ಮಾಡಿ. ಆರ್ 35ನ ಫ್ರ್ಯಾಕ್ಷನ್ ವ್ಯಾಲ್ಯೂ ಎಷ್ಟು ಸರ್? 35% ಫ್ರ್ಯಾಕ್ಷನ್ ವ್ಯಾಲ್ಯೂ 7/20
ಕರೆಕ್ಟಾ? 20 ಇರೋದು ಏನಾಗುತ್ತೆ ಸರ್ 7 ಮೈನಸ್ ಆಗಿದೆ ಅಂದರೆ 13. 20 ಇರೋದು ಏನಾಗುತ್ತೆ ಸರ್ ಎಗೈನ್ 13 ಆಗಿದೆ ಅಂದರೆ 20:13 20:13 20 20 ಜಾ 400 13 13 ಜಾ 169 ಅಲ್ವಾ ಸರ್? ಓಕೆ, ಹಾಗಾದರೆ ಇಲ್ಲಿ ಏನಾಗಿದೆ ಸರ್ ಮೈನಸ್ ಆಗಿದೆ. ಕ್ಲಿಯರಾ? ಡಿಫ್ರೆನ್ಸ್ ಎಷ್ಟು ಸರ್ 231 ಅಲ್ವಾ? 231 ಬೈ 400 ಇಂಟು 100 0 0 ಕ್ಯಾನ್ಸಲ್ 4 ನಮಗೆ 231 ಬೈ 4 ಮಾಡಿದ್ರೆ 4 5 ಜಾ 20 31 ಉಳಿತು, 4 7 ಜಾ 28 3 ಉಳಿತು, 3 ಬೈ 4 57 3 ಬೈ 4 ಈಸ್ ದ ಆನ್ಸರ್ ಫಾರ್ 5th ಕ್ವಶನ್. ಕ್ಲಿಯರ್ ಸರ್? ಕ್ಲಿಯರ್. ಈ ಲಾಸ್ಟ್ ಕ್ವಶನ್ನ ಎಲ್ಲರೂ ಸಹ ಕಂಪ್ಲೀಟಾಗಿ ಓದಿ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಯಾರೆಲ್ಲ ನೋಡ್ತಿರೋ ಅವರೆಲ್ಲರೂ ಸಹ ಈ ಒಂದು ಕ್ವಶನ್ಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ. ಕ್ಲಿಯರ್ ಸರ್? ಕ್ಲಿಯರ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನೀವು ಸಹ ಲೈಕ್ ಮಾಡಿ. ಜೈ ಹಿಂದ್.